ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಡೆಲಿವರಿ ವೀಡಿಯೋಸ್ ನೋಡಿರೋ ಒಂದಷ್ಟು ಜನ ನನ್ನ ರಿಕ್ವೆಸ್ಟ್ ಮಾಡಿ ಕೇಳಿರೋ ಕ್ವಶನ್ಸ್ ಏನು ಅಂದರೆ, ಮ್ಯಾಮ್ ನಾರ್ಮಲ್ ಡೆಲಿವರಿ ಹೆಂಗಾಯಿತು ಸ್ವಲ್ಪ ಟಿಪ್ಸ್ ಹೇಳಿ ಅಂತ. ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ ನೀವು. ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಬಂದು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬಯೋ ಅಲ್ಲಿ ಇದೆ, ಒಂದ್ಸರಿ ಚೆಕ್ ಮಾಡಿ. ಮತ್ತು ನೀವು ಯಾವ ಥರ ಫುಡ್ ತೊಗೊತಾ ಇದ್ರಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಆಲ್ರೆಡಿ ಇದ್ರ ಬಗ್ಗೆ ಕೂಡ ನಾನು ಇನ್ ಡೀಟೇಲಾಗಿ ಫಸ್ಟ್ ಮಂತಿಂದ 9th ಮಂತ್ವರೆಗೂ ಯಾವ ಥರ ಫುಡ್ ತೊಗೊತಾ ಇದ್ದೆ, ನನ್ನ ಫುಡ್ ಡಯಟ್ ಏನು ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಮತ್ತು ನೀವು ಯಾವ್ಯಾವ ಥರ ಎಕ್ಸಸೈಸ್ನ ಮಾಡ್ತಾಯಿದ್ರಿ ನಮಗೆ ಹೇಳಿ, ತುಂಬ ಹೆಲ್ಪ್ ಆಗುತ್ತೆ ಅಂತ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ ಇನ್ನು. ಸೊ ಒಂದ್ಸರಿ ನಾನು ಯೂಟ್ಯೂಬ್ ಚಾನಲ್ಲಿ ಪೋಸ್ಟ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ದು ಲಿಂಕ್ ಬಂದು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬಯೋ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಮತ್ತು ಯಾವ್ಯಾವ ಥರ ಎಕ್ಸಸೈಸ್ ಮಾಡಿದ್ದೀರಾ ನೀವು ನಿಮ್ಮ ನಾರ್ಮಲ್ ಡೆಲಿವರಿಗೆ ಈಸಿ ಆಗಲಿಕ್ಕೆ ಅಂತ ತುಂಬ ಜನ ಕೇಳಿದ್ದೀರಾ. ಇಲ್ಲಿ ಒಂದು ಸರಿ ಕ್ಲಿಪ್ಪಿಂಗ್ಸ್ನ ಅಟ್ಯಾಚ್ ಮಾಡಿರ್ತೀನಿ, ನೀವು ಫ್ರೀ ಇದ್ದಾಗ ಚೆಕ್ ಮಾಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಇಲ್ಲಿ ಏನು ನಾನು ಮೆನ್ಷನ್ ಮಾಡಿದ್ದೀನೋ ಇಷ್ಟೇ ಎಕ್ಸಸೈಸ್ನ ನಾನು ಮಾಡಿರೋದು, ಹೆಚ್ಚಿಗೆ ನಾನು ಏನು ಮಾಡಿಲ್ಲ. ನಾನು ಎಷ್ಟು ಇಲ್ಲಿ ಕ್ಲಿಪ್ಪಿಂಗ್ಸ್ನ ಅಟ್ಯಾಚ್ ಮಾಡಿರ್ತೀನೋ ಇಷ್ಟೇ ನಾನು ಡೈಲಿ ಮಾಡ್ತಾಯಿದ್ದೆ. 5th ಮಂತಿಂದ 9th ಮಂತ್ವರೆಗೂ ಡೈಲಿ ಮಾಡಿದ್ದೀನಿ. ಮತ್ತು ತುಂಬಾ ವಾಕಿಂಗ್ ಮಾಡ್ತಾಯಿದ್ದೆ ನಾನು, ಅದಕ್ಕೆ ತಗ್ಗಟ್ಟಾಗಿ ಫುಡ್ಡು ಡಯಟ್ನ ಚೆನ್ನಾಗಿ ಮಾಡ್ತಾಯಿದ್ದೆ ನಾನು. ಸೊ ಈಸಿ ಆಯಿತು ನಾರ್ಮಲ್ ಡೆಲಿವರಿಗೆ. ಮತ್ತು ನನ್ನ ಮೈಂಡ್ ಸೆಟ್ ಕೂಡ ಹಂಗೆ ಸೆಟ್ ಮಾಡ್ಕೊಂಡಿದ್ದೆ ನಾನು, ನಂಗೆ ನಾರ್ಮಲ್ಲೇ ಬೇಕು ಅಂತ. ಸೊ ಈಸಿ ಆಯಿತು. ಮತ್ತು ಇನ್ನೂ ಏನಾದರೂ ಇದ್ರ ಬಗ್ಗೆ ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ.